ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಬಿಗಿನರ್ಸು ದೊಡ್ಡ ಸೈಜ್ ಬ್ಲೌಸ್ ಬಂದಾಗ ಭಯ ಪಡ್ತಾರೆ ಕಟ್ ಮಾಡೋದಕ್ಕೆ. ಯಾಕಂದರೆ ಅವರು ಸ್ಟಾರ್ಟಿಂಗಿಂದ 28, 26 ಇಲ್ಲ 30, 32, 34 ಈ ರೀತಿ ಚಿಕ್ಕ ಚಿಕ್ಕ ಸೈಜ್ ಬ್ಲೌಸಸ್ಸನ್ನೇ ಸ್ಟಿಚ್ ಮಾಡ್ತಾಯಿದ್ರೆ ಅವರಿಗೆ ದೊಡ್ಡ ಸೈಜ್ ಬ್ಲೌಸ್ ಬಂದಾಗ ಕಟ್ ಮಾಡೋದಕ್ಕೆ, ಸ್ಟಿಚ್ ಮಾಡೋದಕ್ಕೆ ಸ್ವಲ್ಪ ಭಯ ಪಡ್ತಾರೆ. ಅವರಿಗೋಸ್ಕರ ಈ ವಿಡಿಯೋ. ಈ ಬ್ಲೌಸ್ ಬಂದು 50 ಸೈಜ್ ಬ್ಲೌಸು. ಈ 50 ಸೈಜ್ ಬ್ಲೌಸಸ್ನ ಯಾವ ರೀತಿ ನಾವು ಕಟ್ ಮಾಡಬೇಕು ಅನ್ನೋಂಥ ವಿಡಿಯೋ ಇದು. ಈ ಅಳತೆಗೆ ಈ ಬ್ಲೌಸ್ನ ಕಟ್ ಮಾಡಿ ನಾನು ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಬಿಗ್ ಸೈಜ್ ಇದ್ದರೆ ಯಾವ ರೀತಿ ಶೋಲ್ಡರು ಮತ್ತು ಆರ್ಮ್ ತೊಗೊಳ್ಬೇಕು ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ ಬಿಗಿನರ್ಸ್ಗೆ. ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟಿಗೆ ಫ್ರೆಂಡ್ಸ್, ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ 1.5 ಮೀಟರ್ ಲೈನಿಂಗ್ ತರಿಸಿದ್ದೀನಿ. ಯಾಕಂದರೆ ಇದು ಚೆಸ್ಟ್ ಸುತ್ತಳತೆ ಬಂದು 50 ಇಂಚಿದೆ. ಹಾಗಾಗಿ ಇದಕ್ಕೆ 1 ಮೀಟ್ರ್ ಸಾಕಾಗಲ್ಲ, 1.25 ಮೀಟ್ರೂ ಸಾಕಾಗೋದಿಲ್ಲ. ದೊಡ್ಡ ಸೈಜ್ ಇರೋದ್ರಿಂದ ನೀಟಾಗಿ ಎಲ್ಲ ಕಡೆನೂ ಲೈನಿಂಗ್ ಶಾರ್ಟೇಜ್ ಆಗದಿರಾ ಸ್ಟಿಚ್ ಮಾಡಬೇಕಂದ್ರೆ ಇದಕ್ಕೆ 1.5 ಮೀಟ್ರ್ ಬೇಕಾಗುತ್ತೆ. ಹಾಗಾಗಿ ನಾನು ಇದಕ್ಕೆ 1.5 ಮೀಟ್ರ್ ಲೈನಿಂಗ್ ತರಿಸಿದ್ದೀನಿ. ಎಲ್ಲ ಬ್ಲೌಸ್ಗೂ ಯಾವ ರೀತಿ ಹಾಕ್ಕೊಳ್ತೀವಿ ಇಲ್ಲಿ ಸ್ಟಿಚ್ಚು ಮಾರ್ಕು ಅದೇ ರೀತಿಯೇ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ, ಕೊನೆಗೆ ಎಡ್ಜಸ್ಸು ಲೆವೆಲಾಗಿರೋಕ್ಕೋಸ್ಕರ ಒಂದು ಮಾರ್ಕು ಮತ್ತು ಅರ್ಧ ಇಂಚು ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಕ್ ಹಾಕ್ಕೊಳ್ಬೇಕು. ಈಗ ನೋಡಿ, ಈ ಥರ ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟ್ನ ತಗೊಂಡು ಈ ಥರ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿ ಈ ಥರ ತಗೊಂಡು ಈ ಸ್ಟಿಚ್ಗೆ ಒಂದು ಮಾರ್ಕ್ ಹಾಕಬೇಕು. ಮತ್ತು ಡಾಟ್ ಪಾಯಿಂಟ್ ಬಂದು ಮತ್ತು 2 ಇಂಚು ಒಳಗಡೆ ಎಕ್ಸ್ಟ್ರಾಗೆ ಒಂದು ಮಾರ್ಕ್ ಹಾಕಿ ತೆಗಿಬೇಕು. ಇದನ್ನು ಇಲ್ಲಿ ಸ್ವಲ್ಪ ಲೂಸ್ ಕೇಳಿದ್ದಾರೆ, ಹಾಗಾಗಿ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಬ್ಯಾಕ್ ಲೆಂತು ಅಳತೆ ಬ್ಲೌಸಲ್ಲಿ 16.5 ಇದೆ. ಅವರು ಅರ್ಧ ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ, ಹಾಗಾಗಿ 17ಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಗೆ ಅರ್ಧ ಇಂಚು ಮೇಲೆ ಸ್ಟಿಚ್ಚಿಂಗೋಸ್ಕರ ಒಂದು ಮಾರ್ಕ್. ಈಗ ಈ ಮಾರ್ಕ್ಗೆ ಒಂದು ಲೈನ್ ಹಾಕೋಣ. ಇಲ್ಲಿ ಶೋಲ್ಡರು ಇವ್ರದ್ದು 8 ಇಂಚಿದೆ, 16 ಇಂಚಿದೆ, ಅದರಲ್ಲಿ ಅರ್ಧ ಮಾಡ್ಕೊಂಡು 8ಕ್ಕೆ ಒಂದು ಮಾರ್ಕ್ ಹಾಕೋಣ. 8 ಇಂಚ್ ತಗೊಂಡಿದ್ದಾದಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ. ಮತ್ತು ಅವ್ರದ್ದು ಅಳತೆ ಬ್ಲೌಸಲ್ಲಿ ಶೋಲ್ಡರ್ ರೆಡಿ 3.5 ಇದೆ. ಹಾಗಾಗಿ ಈ 3.5ನ ಇಲ್ಲಿಂದ ತಗೊಳ್ಬೇಕು. ಈ 3.5ಗೆ ಇಲ್ಲೊಂದು ಮಾರ್ಕ್ ಹಾಕಬೇಕು. ಕರೆಕ್ಟಾಗಿ ರೆಡಿ ಇಲ್ಲಿಗೆ ಬೇಕು. ಆಗ ಇಲ್ಲಿ ನಾವು ಪೈಪಿಂಗ್ ಕೊಡೋಕ್ಕೋಸ್ಕರ ಒಂದು 1/4 ಇಂಚು ಈ ಥರ ತಗೊಳ್ಬೇಕು. ಒಂದು 1/4 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ ಮಾರ್ಕು ಇಂದ ನೋಡಿ ನೆಕ್ ಬಿಡ್ತು 3.25 ಬರ್ತಿದೆ. ಇದು ನೆಕ್ ಬಿಡ್ತು ಇವ್ರಿಗೆ. ಬ್ಯಾಕ್ ಡೀಪು ನೋಡಿ ಇವ್ರದ್ದು ತುಂಬ ಕಡಿಮೆ ಇದೆ, 4 ಇಂಚಿದೆ. ಅಷ್ಟೇ ತಗೊಳ್ಳೋಣ ನಾವು. ನೋಡಿ 4 ಇಂಚಿಗೆ ಒಂದು ಮಾರ್ಕು. ಇಲ್ಲಿ ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿ 12.5 ಇಂಚು ಕ್ಲಾತ್ ಬರ್ತಿದೆ. ನಮಗೂ ಇಲ್ಲಿ ಅಷ್ಟೇ ಸಿಗಬೇಕು ಕ್ಲಾತು. ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆಯಾ ಅಂತ. ನೋಡಿ ಕರೆಕ್ಟಾಗಿ ಬರುತ್ತೆ. ಹನ್ನೆರಡುವರೆ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ. ಮತ್ತು ಇಲ್ಲಿ 12.5 ಅಂದರೆ ಪ್ಲಸ್ ಅರ್ಧ ಇಂಚು ನಾವು ತೊಗೊಂಡಿದ್ದೀವಲ್ವ, ಹಾಗಾಗಿ ಇಲ್ಲಿ 13 ಇಂಚು ಬಟ್ಟೆ ಸಿಗಬೇಕು ನಮಗೆ. 13 ಇಂಚು ಕರೆಕ್ಟಾಗಿ ಸಿಗ್ತಾಯಿದೆ. ಈಗ ಬ್ಯಾಕ್ ಡೀಪು ಇಷ್ಟೇ ಕನ್ಫರ್ಮ್ ಆಗಿ ತಗೊಳ್ಬೇಕು, ಇಷ್ಟೇ ಅಂತ. ಇಲ್ಲಿ ಚೆಕ್ ಮಾಡಿಕೊಂಡು ಮತ್ತು ಇಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು. ಇಲ್ಲಿ ಸೈಡ್ ಜಾಯಿಂಟ್ ಹತ್ರ ನೋಡಿ, ಇಲ್ಲಿಂದ ಈಗ ಇಟ್ಕೊಂಡು ಕಂಕುಳು ಸ್ಟಿಚ್ ಹಾಕಿರ್ತೀವಲ್ವ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕು. ಈ ಮಾರ್ಕ್ಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಈಗ ಚೆಸ್ಟ್ ತೊಗೊಳ್ಬೇಕು. ಚೆಸ್ಟ್ ಇವ್ರದ್ದು 12.5 ಇದೆ. 12.5 ಇಂಚಿಗೆ ತಗೊಂಡು 2 ಇಂಚು ಬಟ್ಟೆ ಒಳಗಡೆ ಬಿಡೋಕ್ಕೋಸ್ಕರ 2 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು. ಈಗ ಇಲ್ಲಿಂದ ಶೋಲ್ಡರು ಇಲ್ಲಿಗೆ 8 ಇಂಚು ತೊಗೊಂಡಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ 8.5 ಇಂಚು ಸ್ವಲ್ಪ ಕ್ರಾಸ್ ಆಗಿ 8.5 ಇಂಚು ತೊಗೊಂಡು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಬೇಕು.
ಇಲ್ಲಿ 1 ಇಂಚು ಮಾರ್ಕ್ ಹಾಕ್ಕೊಂಡು ಹೀಗೆ ಇದನ್ನು ರೌಂಡಾಗಿ ಶೇಪ್ ಕೊಡಬೇಕು. ಇದು ನೀಟಾಗಿ ರೌಂಡಾಗಿ ಬರಬೇಕು. ಇದು ಬಂದಿದ್ದಾದಮೇಲೆ ಅವ್ರ ಅಳತೆ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಅಳತೆ ಬ್ಲೌಸಲ್ಲಿ ಇಲ್ಲಿ ಸ್ಲೀವು ಜಾಯಿಂಟ್ ಆಗಿದೆಯಲ್ಲ, ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಹತ್ರದಿಂದ ಕಂಕಳ ತನಕ ಈ ರೀತಿ ಇಟ್ಕೊಂಡು ನಾವು ಹಾಕಿರೋ ಮಾರ್ಕ್ ಪಕ್ಕದಲ್ಲಿ ಈ ಬ್ಲೌಸನ್ನು ಇಟ್ಕೊಳ್ತಾ ಬರಬೇಕು ಫ್ರೆಂಡ್ಸ್. ನೀಟಾಗಿ ಈ ಥರ ಎಳೆದು ಇಟ್ಕೊಂಡು ನೋಡಿ ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕು ಈ ಥರ ಹಾಕ್ಕೊಂಡ್ರೆ ಇದು ಚೆಸ್ಟ್ ಪಾಯಿಂಟ್ ಕರೆಕ್ಟಾಗಿ ಬರ್ತಿದೆ. ಇದು ಕಂಪಲ್ಸರಿ ಅಳತೆ ಮಾಡ್ಕೊಳ್ಬೇಕು. ಬಿಗ್ ಸೈಜ್ ಇರಲಿ ಸ್ಮಾಲ್ ಸೈಜ್ ಇರಲಿ ಇದು ಕಂಪಲ್ಸರಿ ಅಳತೆ ಮಾಡ್ಕೊಳ್ಬೇಕು. ಇದೊಂದು ಮತ್ತು ಇಲ್ಲಿ ಶೋಲ್ಡರ್ ಒಂದು ಅಷ್ಟೇ ಕನ್ಫ್ಯೂಸ್ ಆಗೋದು ಬಿಗಿನರ್ಸ್ಗೆ. ಇನ್ನು ಮಿಕ್ಕಿದೆಲ್ಲ ಸೇಮು ಚಿಕ್ಕ ಬ್ಲೌಸ್ ಯಾವ ರೀತಿಯೋ ಅದೇ ರೀತಿಯೇ ಕಟ್ ಮಾಡಬೇಕು. ಈಗ ಇಲ್ಲಿ ನೆಕ್ ರೌಂಡನ್ನು ಮಾರ್ಕ್ ಮಾಡಿಬಿಡೋಣ. ಇದು ಪೈಪಿಂಗ್ ಕೊಡೋ ಬ್ಲೌಸ್ ಆಗಿರೋದ್ರಿಂದ ಇದನ್ನು ನಾನು ಇಲ್ಲಿಗೆ ಕಟ್ ಮಾಡ್ತೀನಿ. ನೆಕ್ ರೌಂಡು ಫ್ಯೂಸಿಂಗ್ ಹಾಕಿದ್ರೆ ಮಾತ್ರ ನಾನು ಕಟ್ ಮಾಡಲ್ಲ. ನಾರ್ಮಲ್ ಪೈಪಿಂಗ್ ಅಂದರೆ ನೆಕ್ಕನ್ನು ಕಟ್ ಮಾಡ್ತೀನಿ. ಈಗ ಇದು ಕಟ್ ಮಾಡೋಣ ಫ್ರೆಂಡ್ಸ್. ಮತ್ತು ಇದು ಬ್ಯಾಕ್ ಡಾಟ್ಸ್ಗೋಸ್ಕರ ನೋಡಿ, ಶೋಲ್ಡರ್ ಮಿಡಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ನೇರವಾಗಿ ಒಂದು ಮಾರ್ಕ್ ಹಾಕ್ಕೊಂಡು, ಇವ್ರದ್ದು 4 ಇಂಚಿದೆ, ಹಾಗಾಗಿ 4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಇದು ಬ್ಯಾಕ್ ಡಾಟ್ಸ್ಗೋಸ್ಕರ. ಈಗ ಇದು ಕಟ್ ಮಾಡೋಣ. ಮತ್ತು ಬ್ಯಾಕು ಕಟ್ ಮಾಡಿ ತೆಗೆದುಬಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಈ ಓಪನ್ ಸೈಡು ನಮ್ಮ ಕಡೆಗೆ ಟರ್ನ್ ಮಾಡಿಕೊಂಡು ಇಲ್ಲಿಂದ ಕ್ರಾಸ್ ಬೆಲ್ಟ್ಗೆ ಎಷ್ಟು ಕ್ಲಾತ್ ಬೇಕೋ ಅದನ್ನ ಬಿಟ್ಬಿಡ್ಬೇಕು. ಇಲ್ಲಿ ಬಿಟ್ಬಿಟ್ಟು ಕೆಳಗಡೆಗೆ ಬ್ಯಾಕ್ ಪೀಸ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಸುತ್ತು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡಿಗೆ ಇಟ್ಟು ಈಗ ಇದು ಫ್ರಂಟ್ಗೆ ಡಾಟ್ ಪಾಯಿಂಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ಫ್ರಂಟ್ ಡಾಟ್ ಪಾಯಿಂಟು ನೋಡಿ ಟೈಟಾಗಿ ಥರ ಇಟ್ಕೊಂಡ್ರೆ ಇಲ್ಲಿ 12.5 ಇಂಚ್ ಬರ್ತಿದೆ. ಇವರು ಉದ್ದ ಕೇಳಿದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಒಂದು ಅರ್ಧ ಇಂಚು ನಾನು ಉದ್ದ ತೊಗೊಳ್ತಿದ್ದೀನಿ. 13 ಇಂಚ್ ತೊಗೊಳ್ತಿದ್ದೀನಿ. 13 ಇಂಚು ಮತ್ತು ಕೆಳಗಡೆಗೆ 4 ಇಂಚಿದೆ. ಇದು ಡಾಟ್ ಪಾಯಿಂಟು ಇಂದ ಕೆಳಗಡೆಗೆ 4 ಇಂಚಿದೆ. 4 ಇಂಚು ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಅರ್ಧ ಇಂಚು ತೊಗೊಳ್ತಿದ್ದೀನಿ. ಇಲ್ಲಿಂದ ಈ ಕಡೆಗೆ 1/4 ಇಂಚ್ ತೊಗೊಳ್ತಾಯಿದ್ದೀನಿ. ಇದು ಬಿಗ್ ಸೈಜ್ ಆಗಿರೋದ್ರಿಂದ 1/4 ತೊಗೊಳ್ತಿದ್ದೀನಿ. ಎಲ್ರಿಗೂ 1 ಇಂಚ್ ತೊಗೊಂಡ್ರೆ ಇವರಿಗೆ ಬಿಗ್ ಸೈಜ್ ಆಗಿರೋದ್ರಿಂದ 1/4. ಈ ಥರ ನಾರ್ಮಲ್ಲು ಇನ್ನು ಡಾಟ್ಗೆ ಲೈನ್ ಹಾಕ್ಕೊಳ್ಳೋಣ. ಈಗ ಫ್ರಂಟು ನೆಕ್ಕು ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಟು ಈ ಪಾಯಿಂಟ್ ಹತ್ರದಿಂದ ಮತ್ತು ನೀಟಾಗಿ ಈ ಥರ ಹಾಕ್ಕೊಳ್ಬೇಕು. ತುಂಬ ಎಳೆದು ಹಾಕ್ಕೊಳ್ಬಾರ್ದು, ತುಂಬ ಹತ್ರಕ್ಕೂ ಹಾಕ್ಕೊಳ್ಬಾರ್ದು. ಕರ್ವು ಯಾವ ರೀತಿ ಅವ್ರದ್ದು ಬ್ಲೌಸಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಅದ್ರ ಪಕ್ಕದಲ್ಲೇ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈಗ ತೆಗೆದ್ಬಿಟ್ಟು ನೋಡಿ 4.5 ಇಂಚಿದೆ. ಈ 4.5 ಇಂಚು ಇಲ್ಲಿ ತಗೊಳ್ಳೋಣ. ಇದು 1/4 ಇಂಚಲ್ಲಿ ಪೈಪಿಂಗೋಸ್ಕರ ಬಿಟ್ಟು ತಗೊಳ್ಳೋಣ. 4.5 ಪ್ಲಸ್ ಡಾಟ್ಗೆ ಅರ್ಧ ಮತ್ತು ಕಚ್ಚಾಗ ಅರ್ಧ 5.5 ತಗೊಳ್ಳೋಣ. 5.5 ತಗೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಫ್ರಂಟು ನೋಡಿ ಸೈಡಲ್ಲಿ ಸ್ಟಿಚ್ ಎಲ್ಲಿದೆ ಅಲ್ಲಿ ತನಕ ಒಂದು ಮಾರ್ಕ್ ಹಾಕ್ಕೊಂಡು ಈ ಡಾಟು ಇಲ್ಲಿ ತೊಗೊಂಡಿದ್ದೀವಲ್ಲ ಈ ಎಕ್ಸ್ಟ್ರಾ ಕ್ಲಾತು ಇಲ್ಲಿ ನಮಗೆ ಸಿಗಬೇಕು. ಅಷ್ಟಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಮಾರ್ಕ್ನ ಜಾಯಿನ್ ಮಾಡ್ಕೊಳ್ಳೋಣ ಇಲ್ಲಿ ಮೇಲೆ. ಇನ್ನು ಡಾಟ್ ಪಾಯಿಂಟ್ಸ್ ಎಲ್ಲ ಯಾವ ರೀತಿ ನಾವು ಚಿಕ್ಕ ಬ್ಲೌಸ್ ತೊಗೊಳ್ತೀವಿ ಅದೇ ರೀತಿಯೇ, ಸ್ವಲ್ಪ ಉದ್ದ ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ ಆರ್ಮ್ ಶೇಪು ಫ್ರಂಟಿಗೆ ಈ ರೀತಿ ತಗೊಳ್ಳೋಣ. ಒಂದು ಅರ್ಧ ಇಂಚಷ್ಟು ಆರ್ಮ್ ಶೇಪ್ ತಗೊಳ್ಳೋಣ. ಇದು ಸ್ಲೀವ್ ಕಡೆಯಿಂದ ಬರೋ ಡಾಟು ಇದಕ್ಕೆ ಆಪೋಸಿಟಾಗಿ ಇಲ್ಲಿಗೆ ಬರಬೇಕು. ಮತ್ತು ಇದು ಇಲ್ಲಿಂದ ಕ್ರಾಸ್ ಆಗಿ ಸ್ವಲ್ಪ ಮೇಲಕ್ಕೆ ಇಷ್ಟುದ್ದ ಬರಬೇಕು.
ನೋಡಿ ಇದಿಷ್ಟು ಫ್ರಂಟು ಮಾರ್ಕಿಂಗು. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಚೆಸ್ಟ್ ಪಾಯಿಂಟು ನೋಡಿ 12.5 ಬರಬೇಕಲ್ವಾ, ಬಂದಿದೆಯಾ ಅಂತ ಎಕ್ಸಾಕ್ಟಾಗಿ ನೋಡ್ಕೊಳ್ಳೋಣ ಒಂದು ಸಲ. 12.5 ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 2 ಇಂಚ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಕಟ್ ಮಾಡೋಣ. 2 ಇಂಚ್ ಇಲ್ಲ ಅಂದರೆ ಇನ್ನು ಸ್ವಲ್ಪ ಮುಂದಕ್ಕೆ ತೊಗೊಳ್ಬೇಕಾಗುತ್ತೆ, ಇದೆ ಇದರಲ್ಲಿ. ಈಗ ಕ್ರಾಸ್ ಬೆಲ್ಟ್ ತಗೊಳ್ಳೋಣ. ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ನೋಡಿ. ಇಲ್ಲಿ 3 ಮುಕ್ಕಾಲಿದೆ, 4 ಮುಕ್ಕಾಲು ತಗೊಳ್ಳೋಣ. ಇಲ್ಲಿ 2.25 ಇದೆ, ಇಲ್ಲಿ 3.25 ತಗೊಳ್ಳೋಣ. ಈ ರೀತಿ ಕರ್ವ್ ಹಾಕ್ಬಿಟ್ಟು ಕಟ್ ಮಾಡೋಣ ಫ್ರೆಂಡ್ಸ್. ಈಗ ಇದು ಕ್ರಾಸ್ ಬೆಲ್ಟ್ ಆಯಿತು. ಸ್ಲೀವ್ ಕಟ್ ಮಾಡೋಣ. ಇವ್ರದ್ದು ಸ್ಲೀವು ನೋಡಿ ಲೆಂತು 11 ಇಂಚಿದೆ. ಆಗಲ್ಲ ಸಾಕಾಗೋದಿಲ್ಲ ಕ್ಲಾತು, ಹಾಗಾಗಿ ನಾನು ಈ ಪೀಸ್ನ ಇಲ್ಲಿ ಕೊಟ್ಟು ಮಾರ್ಕ್ ಹಾಕ್ತಿದ್ದೀನಿ. ಇದನ್ನು ಸ್ಟಿಚ್ ಮಾಡುವಾಗ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ಇದು 2 ಲೇಯರ್ ಇದೆ, ಇನ್ನೂ 2 ಲೇಯರು ನಾನು ಈ ಕಡೆ ಕ್ಲಾತ್ ಇದೆಯಲ್ಲ ಈ ಕ್ಲಾತಲ್ಲಿ ತಗೊಳ್ತೀನಿ. ಈಗ 2 ಲೇಯರಲ್ಲಿ ಕ್ಲಾತಲ್ಲಿ ಮಾರ್ಕ್ ಮಾಡೋಣ ನಾವು. ಸ್ಲೀವ್ ಲೆಂತು 11 ಇಂಚಿದೆ, ಆದರೆ 12 ಇಂಚ್ ಕೇಳಿರೋದ್ರಿಂದ ನಾವು 12 ಇಂಚು ತಗೊಳ್ಳೋಣ. ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ, ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ತಗೊಳ್ಳೋಣ. ಮತ್ತು ಈ ಪೀಸು ಇಡೋದು ಹೇಳಿದೆ ಯಾಕೆಂದರೆ ಲೈನಿಂಗ್ ಶಾರ್ಟೇಜ್ ಆದಾಗ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಬಿಗಿನರ್ಸ್ಗೆ ಈ ಪೀಸು ನಾನು ಇಟ್ಟು ತೋರಿಸ್ತಿದ್ದೀನಿ. ಮತ್ತು ಇವರಿಗೆ 1.5 ಮೀಟ್ರು ಲೈನಿಂಗ್ ತರಿಸಿನೂ ಶಾರ್ಟೇಜ್ ಆಗಿದೆ, ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ. ಇದು ಸ್ಲೀವು ವಿಡ್ತ್ ನೋಡಿ ಕೆಳಗಡೆ ಇದು ಕಡಿಮೆನೇ ಇದೆ ಇಲ್ಲಿಗೆ. ಮತ್ತು 2 ಇಂಚ್ ಎಕ್ಸ್ಟ್ರಾ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳೋಣ. ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕ್ ಇಟ್ಕೊಂಡು ಇಲ್ಲಿ ಎಕ್ಸ್ಟ್ರಾ ಕೇಳಿರೋದಕ್ಕೆ ಈ ಕ್ಲಾತ್ ಇಲ್ಲಿ ಎಕ್ಸ್ಟ್ರಾ ಬಂದಿದೆ. ಮತ್ತು ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕಬೇಕು. ಮತ್ತು ಅರ್ಧ ಇಂಚು ಮೇಲ್ಕೊಂದು ಮಾರ್ಕು, ಇದು ಒಳಗಡೆ ಬಟ್ಟೆ ಬಿಡೋಕ್ಕೋಸ್ಕರ ಈ ರೀತಿ ಇಷ್ಟುದ್ದ ಒಂದು ಮಾರ್ಕ್ ಹಾಕಿ ಇಲ್ಲಿ ಅಟ್ಯಾಚ್ ಮಾಡಬೇಕಲ್ವ, ಇದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಇಲ್ಲಿ ತಗೊಳ್ಬೇಕು. ತಗೊಂಡು ಹೀಗೆ ಒಂದು ಮಾರ್ಕ್ ಹಾಕಬೇಕು ಫ್ರೆಂಡ್ಸ್. ಈಗ ಇಲ್ಲಿ ಶೇಪ್ ಕೊಡೋಣ. ಒಂದು ಇಂಚು ಸ್ಟ್ರೈಟಾಗಿ ಹಾಗೆ ಮುಂದಕ್ಕೆ ಹೋಗಿ ಸ್ವಲ್ಪ ಬೆಂಡ್ ಆಗಬೇಕು. ಒಂದು 3/4 ಇಂಚ್ ಬಂದಮೇಲೆ ಸ್ವಲ್ಪ ಸ್ವಲ್ಪ ಹಾಗೆ ಬೆಂಡ್ ಆಗ್ತಾ ಹೋಗಬೇಕು. ಈ ರೀತಿ ಹಾಕಿ ಹೀಗೆ ನೋಡಿ, ಇದು ಫ್ರಂಟ್ ಮಾರ್ಕ್. ಈಗ ಇದು ಕಟ್ ಮಾಡೋಣ. ಈಗ ನೋಡಿ ಫ್ರೆಂಡ್ಸ್, ಇದು ಕಟ್ ಮಾಡಿದ್ದಾಯ್ತಲ್ಲ, ಇದು ಫ್ರಂಟ್ ಶೇಪು ಈಗ ತೆಗಿಯಲ್ಲ ನಾನು. ಇದು ಅಟ್ಯಾಚ್ ಆದಮೇಲೆ ಫ್ರಂಟ್ ಶೇಪು ತೆಗಿತೀನಿ. ಇನ್ನೊಂದು ಮ್ಯಾಚ್ ಹಾಕ್ಕೊಂಡು ಇನ್ನೂ 2 ಪೀಸು ಈ ಥರದ್ದು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪು ತೆಗಿಬೇಕು ಇದಕ್ಕೆ. ಇದು ಮೇನ್ ಕ್ಲಾತು. ಈ ಮೇನ್ ಕ್ಲಾತ್ ನೋಡಿ 2 ಕಡೆ ಒಂದೇ ಥರ ಇರೋದ್ರಿಂದ ಇದಕ್ಕೆ ಒಂದು ಇಂಟು ಮಾರ್ಕ್ ಹಾಕ್ತಿದ್ದೀನಿ, ಒಳಗಡೆಗೆ ಯಾವುದು ಅಂತ ಗೊತ್ತಾಗೋದಕ್ಕೋಸ್ಕರ. ಯಾಕಂದರೆ ಲೈನಿಂಗು ಪರ್ಫೆಕ್ಟಾಗಿದೆ, ಗೊತ್ತೇ ಆಗೋಲ್ಲ ಒಂದೊಂದು ಸಲ, ಅದಕ್ಕೋಸ್ಕರ ಒಂದು ಇಂಟು ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಲೈನ್ ಕ್ಲಾತ್ ಮೇಲೆ ಲೈನಿಂಗ್ ಹಾಕ್ಬಿಟ್ಟು ಈಗ ಇದು ಕಟ್ ಮಾಡೋಣ. ಇದು ದೊಡ್ಡ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಫ್ರೆಂಡ್ಸ್ ಫ್ರಂಟು ಮತ್ತು ಬ್ಯಾಕ್ಗೆ ಟೇಬಲ್ ಫುಲ್ ಆಗಿದೆ. ಸ್ಲೀವು ಆಮೇಲೆ ಹಾಕ್ತೀನಿ. ಇದು ಬ್ಯಾಕು, ಇದು ಫ್ರಂಟು. ಈಗ ಸ್ಲೀವ್ ಹಾಕ್ತೀನಿ. ಈಗ ನೋಡಿ ಫ್ರೆಂಡ್, ಇದು 4 ಫೋಲ್ಡಿಂಗ್ ಹಾಕಿರೋದ್ರಿಂದ ಸ್ಲೀವು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಇದು ಮೈನ್ ಕ್ಲಾತು
ಪನ್ನ ದೊಡ್ಡದಿದೆ, ಆಗುತ್ತೆ. ಪ್ಯಾಚ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಓನ್ಲಿ ಲೈನಿಂಗ್ ಮಾತ್ರ ಪ್ಯಾಚ್ ಹಾಕೊಳ್ತೀವಿ ನಾವು. ಕ್ರಾಸ್ ಬೆಲ್ಟು ಇಲ್ಲಿ ತಗೊಳ್ತಿದ್ದೀನಿ ನೋಡಿ. ಕ್ರಾಸ್ ಬೆಲ್ಟ್ಗೆ ಚೂರು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಬೇಕಾಗುತ್ತೆ, ಕ್ಲಾತ್ ಶಾರ್ಟೇಜ್ ಆಗುತ್ತೆ, ಅದು ನಾನು ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಮಾಡ್ಕೊಳ್ತೀನಿ. ಇನ್ನು ಇವ್ರದ್ದು ನೆಕ್ಗೆ ಪೈಪಿಂಗು ಈ ಕ್ಲಾತಲ್ಲಿ ಸಿಗುತ್ತೆ. ಕ್ರಾಸ್ ಬೆಲ್ಟು, ಸ್ಲೀವು, ಫ್ರಂಟು ಮತ್ತು ಬ್ಯಾಕು, ಇದು ಪೈಪಿಂಗಿಗೋಸ್ಕರ ಕ್ಲಾತು. ಇದಿಷ್ಟು ಬಿಗ್ ಸೈಜು ಬ್ಲೌಸು ಕಟ್ಟಿಂಗು ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.